ಮತ್ತೆ ಪೆಲೆಟ್ ಗನ್ನನ್ನು ಪ್ರಯೋಗ ಮಾಡಿದ್ದಾರೆ, ಅಶ್ರುವಾಯು ಸಿಡಿಸಿದ್ದಾರೆ, ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ. ಆದರೆ ನಾನು ಅವ್ರನ್ನೆಲ್ಲ ಕ್ಷಮಿಸ್ತೀನಿ ಅಂತ ಹೇಳ್ತಿದ್ದಲ್ಲ, ಇದೇನು ಬಂಡ್ತನನ ದಡ್ಡತನನ? ನೇರವಾಗಿ ಹೇಳ್ಬೇಕಂದ್ರೆ ಒಂದು ಹಿಪೋಕ್ರಸಿ. ಗುಜರಾತ್ ಹತ್ಯಾಕಾಂಡದಿಂದ ಕ್ಷಮೆ ಕೇಳಬೇಕು. ಹೌದು. ನೋಟ್ ಬ್ಯಾನ್ ಮಾಡ್ಬಿಟ್ಟು ಜನಗಳನ್ನ ಸಹಾಯ ಕಾರಣ ಇಡೀ ಆರ್ಥಿಕ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಕೇಳಬೇಕು. ಲಾಕ್ ಡೌನ್ಗೆ ಕ್ಷಮೆ ಕೇಳಬೇಕು. ಆಮೇಲೆ 15 ಲಕ್ಷ ತರ್ತೀನಿ ಅಂತ ಹೇಳಿದ್ರು, ತರಲಿಲ್ಲ, ಅದಕ್ಕೆ ಕ್ಷಮೆ ಕೇಳಬೇಕು. ಬಡತನ ಅಸಮಾನತೆ ಹೆಚ್ಚಾಗಿದೆ, ಅದಕ್ಕೆ ಕ್ಷಮೆ ಕೇಳಬೇಕು. ಮೋದಿಯವರು ಮತ್ತು ಅವರ ಇಡೀ BJP ಮುಖಂಡರು ಕಳೆದ 18 ವರ್ಷಗಳಲ್ಲಿ ಯಾವ್ಯಾವ ರೀತಿ ಮಾತಾಡಿದ್ದಾರೆ. ಇದೇ ನರೇಂದ್ರ ಮೋದಿಯವರು ಮಾತಾಡೋದನ್ನೇ ಒಂದು ಪಟ್ಟಿ ಮಾಡೋದಾದರೆ, ಸೋನಿಯಾ ಗಾಂಧಿ ಅವರಿಗೆ ಜರ್ಸಿ ಕವ್ ಅಂತ ಕರೆದಿದ್ದಾರೆ, ಸುನಂದಾ ಪುಷ್ಕರ್ ಅವರಿಗೆ 50 crore ಗರ್ಲ್ ಫ್ರೆಂಡ್ ಅಂತ ಕರೆದಿದ್ದಾರೆ, ರಾಹುಲ್ ಗಾಂಧಿಗೆ ಹೈಬ್ರಿಡ್ ಕಾಫ್ ಅಂತ ಕರೆದಿದ್ದಾರೆ. ಇದು ಮೋದಿ ಅವರು ಮಾಡಿರೋ ಭಾಷೆ. ಪ್ರಧಾನಮಂತ್ರಿಗಳಾದ ತುಕಡೆ ಗ್ಯಾಂಗ್ ಅಂತ ಕರೀತಾರೆ. ತುಕಡೆ ಗ್ಯಾಂಗು, ದೇಶದ್ರೋಹಿ, ಅರ್ಬನ್ ನಕ್ಸಲ್ಸು, ಅವ್ರದೊಂದು ವೋಟ್ ಬ್ಯಾಂಕ್ ಅಲ್ಲ. ಯಾಕಂದ್ರೆ ಮೋದಿ ಮತ್ತು ಶಾ ರಾಜಕಾರಣ ಮಾಡೋದೇ ಚುನಾವಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಚುನಾವಣೆ ಅಂತ ನೋಡೋರಾಗಿರೋದ್ರಿಂದ ಅವರಿಗೆ ಈ ಜಂಜೀಗಳ ಪೋಷಕರನ್ನೇ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ಮಕ್ಕಳ ಮೇಲೆ ನಾವು ಹತ್ತಿಕ್ ಬಿಟ್ರೆ, ಮಕ್ಕಳ ಮೇಲೆ ಕೇಸ್ ಹಾಕ್ಬಿಟ್ರೆ ಆ ವೋಟ್ ಬ್ಯಾಂಕ್ ಎಲ್ಲನೇ ಕಳೆದೋಗುತ್ತೆ ಅನ್ನುವಂಥ ಭಯ. ಟ್ರಾಟ್ಸ್ ಅಂತ ನಾನು ಮಾತಾಡ್ತಿದ್ದೀನಲ್ಲ, 2020ರಲ್ಲಿ ಬುಲ್ಲಿ ಬಾಯ್ಸ್ ಆ್ಯಂಡ್ ಸುಲ್ಲಿ ಬಾಯ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಓಪನ್ ಮಾಡಿ ವಿಕೃತಿಯಿಂದ ಮುಸ್ಲಿಂ ಹೆಣ್ಮಕ್ಳನ್ನ ಹರಾಜು ಹಾಕಿದ್ರಲ್ಲಿ. ಮುಸ್ಲಿಂ ಹೆಣ್ಮಕ್ಳು ಇವರೆಲ್ಲ ಈ ಹಿಂದುತ್ವದ ಪ್ರಾಡಕ್ಟ್ಸ್, ಇವರೆಲ್ಲ ತೀವ್ರ ಬಲಪಂಥವಾದಿಗಳು. ಕೂಡಲ ಅನೇಕರನ್ನು ಇವರನ್ನು ಅನ್ಫಾಲೋ ಮಾಡಬೇಕಲ್ವ. 15 ವರ್ಷದ ಹೆಣ್ಣು ಮಗುವ ಕೈಲೇ ಕ್ಷಮೆ ಕೇಳಿಸಿದ್ದಾರೆ. ಇದು ಎಂಥ ಅಮಾನವೀಯತೆ ಹೇಳಿ. ಆ ಹೆಣ್ಮಗು ಕ್ಷಮೆ ಕೇಳಿದೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಇದು ಇವರಿಗೇನಾದ್ರೂ ಒಂದು ಮಾನವೀಯತೆ ಇದೆಯಾ? ಇವರಲ್ಲಿ ಏನಾದ್ರು ಒಂದು ಮನುಷ್ಯತ್ವ ಇದೆಯಾ? ನಮಸ್ಕಾರ, ನಾನು ಧರಣೀಶ್ ಪುಕ್ಕನಕೆರೆ. ಇದೊಂಥರ ವಿಚಿತ್ರ. ಯಾರು ಕ್ಷಮೆ ಕೇಳಬೇಕೋ ಅವರೇ ನಾನು ಕ್ಷಮಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಪ್ರಧಾನಿಯಂತಹ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಈ ದೇಶದ ಯುವಜನತೆಯನ್ನು, ಈ ದೇಶದ ಭವಿಷ್ಯವನ್ನು ಅವರು ಮಿಸ್ಗೈಡ್ ಆಗಿದ್ದಾರೆ, ಹಾದಿ ತಪ್ಪಿದ್ದಾರೆ, ಅವ್ರನ್ನ ಯಾರೋ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅನುಮಾನ ವ್ಯಕ್ತಪಡಿಸೋದು ಅಂತಂದರೆ ಅವಮಾನ ಮಾಡೋದು ಅಂತಲೇ ಅರ್ಥ. ಮತ್ತು ಹಿಂಗೆಲ್ಲ ಮಾಡಿದರೂ ಕೂಡ ನಾನು ಯುವಜನರನ್ನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಮೋದಿ ಕ್ಷಮಿಸೋದಲ್ಲ, ಈ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು. ಅವರು ಯಾವ ಕಾರಣಕ್ಕೋಸ್ಕರ ಕ್ಷಮಿಸ್ತೀನಿ ಅಂತ ಹೇಳಿದ್ರು ಮತ್ತು ಅವರೇ ಯಾಕೆ ಕ್ಷಮೆಯನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ ಸಾಮಾಜಿಕ ಹೋರಾಟಗಾರರು ಮತ್ತು ಲೇಖಕರು ಆದಂಥ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆ ನಡೆಸ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ನಂತರ ಇಷ್ಟು ದಿನ ಬಾಯಿಯೋ ಬೆಹನೋ ಅಂತ ಹೇಳ್ತಿದ್ದಂತಹ ಮೋದಿ ಈಗ ಫ್ರೆಂಡ್ಸ್ ಅಂತ ಮಧ್ಯರಾತ್ರಿ ರೀಲ್ಸ್ ಎಲ್ಲ ಮಾಡಕ್ಕೆ ಫ್ರೆಂಡ್ಸ್ ಅದನ್ನು ಸರಿಯಾಗಿ ಹೇಳ್ತಿಲ್ಲ. ಇರಲಿ, ಅವ್ರು ತಪ್ಪು ಹೇಳಿದ್ರೆ ನಾನೇ ತಪ್ಪು ಹೇಳೋದು, ಆಯ್ತಾ? ಸೊ ಈಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾನು ಆ ಪ್ರತಿಭಟನೆ ಸಂದರ್ಭದಲ್ಲಿ ನನ್ನನ್ನು ಯಾರು ಅಬ್ಯೂಸ್ ಮಾಡಿದ್ರಲ್ಲ ಅವ್ರನ್ನೆಲ್ಲರನ್ನೂ ಕ್ಷಮಿಸ್ಬಿಡ್ತೀನಿ ಅಂತ ಹೇಳಿದರು. ನನ್ಗೆ ಹಂಗೆ ಅನಿಸ್ತಿದೆ ಅವರೇ ಕ್ಷಮೆ ಕೇಳಬೇಕು ಆ್ಯಕ್ಚುಲಿ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಲಾಠಿಗೆ ಮೊಳೆಯನ್ನು ಹಾಕ್ಕೊಂಡು ಹೊಡೆದಿದ್ದಾರೆ, ಆಯಿತಾ? ಮತ್ತು ಪೆಲೆಟ್ ಗನ್ನನ್ನು ಪ್ರಯೋಗ ಮಾಡಿದ್ದಾರೆ, ಅಶ್ರುವಾಯು ಸಿಡಿಸಿದ್ದಾರೆ, ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ. 22 ಜನ ನೀಟ್ ಅಭ್ಯರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಆಗಿದ್ದಾರೆ. ಕೇಂದ್ರ ಸರ್ಕಾರ ಕಾರಣ ಆಗಿದೆ. ಅವ್ರ ಸರ್ಕಾರದ ಮುಖ್ಯಸ್ಥರಾಗಿ ಅವರು ಕ್ಷಮೆಯನ್ನು ಕೇಳಬೇಕಿತ್ತು. ಆದರೆ ನಾನು ಅವ್ರನ್ನೆಲ್ಲ ಕ್ಷಮಿಸ್ತೀನಿ ಅಂತ ಹೇಳ್ತಿದ್ದಲ್ಲ, ಇದೇನು ಬಂಡ್ತನನ ದಡ್ಡತನನ ಅಥವಾ ಏನು ಕಾಮಿಡಿ ಮಾಡ್ತಿದ್ದಾರಾ ಏನು ಅಂತ? ಇದು ಹಿಪೋಕ್ರಸಿನೇ. ನೇರವಾಗಿ ಹೇಳ್ಬೇಕಂದ್ರೆ ಒಂದು ಹಿಪೋಕ್ರಸಿ. ಇನ್ನೂ ಹಿಂದಕ್ಕೆ ಹೋಗ್ತೀನಿ ನಾನು. ಮೋದಿ ಕ್ಷಮೆ ಕೇಳಬೇಕಾದಂಥ 10-12 ವಿಚಾರಗಳಿದೆ. ಗುಜರಾತ್ ಹತ್ಯಾಕಾಂಡದಿಂದ ಕ್ಷಮೆ ಕೇಳಬೇಕು. ಹೌದು. ನೋಟ್ ಬ್ಯಾನ್ ಮಾಡ್ಬಿಟ್ಟು ಜನಗಳನ್ನ ಸಹಾಯ ಕಾರಣ ಇಡೀ ಆರ್ಥಿಕ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಕೇಳಬೇಕು. ಲಾಕ್ ಡೌನ್ಗೆ ಕ್ಷಮೆ ಕೇಳಬೇಕು. ಆಮೇಲೆ 15 ಲಕ್ಷ ತರ್ತೀನಿ ಅಂತ ಹೇಳಿದ್ರು, ತರಲಿಲ್ಲ, ಅದಕ್ಕೆ ಕ್ಷಮೆ ಕೇಳಬೇಕು. ಬಡತನ ಅಸಮಾನತೆ ಹೆಚ್ಚಾಗಿದೆ, ಅದಕ್ಕೆ ಕ್ಷಮೆ ಕೇಳಬೇಕು. ಇವರಿಂದ ಈ MSMEಗಳು ಮುಚ್ಚೋಗ್ಬಿಟ್ಟು ಕೆಲವು ಕೋಟಿ ಬಿಲಿಯನೀಶ್ವರು ಶ್ರೀಮಂತರಾಗ್ಬಿಟ್ಟು ಇನ್ನಷ್ಟು ಹಸಿವಿನಿಂದ ಬಡ್ತಾ ಇದ್ರು, ಅದಕ್ಕೆ ಕ್ಷಮೆ ಕೇಳಬೇಕು. ಈಗ ಪಟ್ಟಿ ಮಾಡ್ತಾ ಹೋದರೆ ಮೋದಿಯವರು ಕ್ಷಮೆ ಕೇಳಬೇಕಾದಂತಹ ದೊಡ್ಡ ಪಟ್ಟಿಯೇ ಇದೆ. ಆದರೆ ಇವರ ಒಂದು ರೀತಿಯಲ್ಲಿ ನಾವು ಭಾಷೆಯನ್ನು ಸ್ವಲ್ಪ ಆದಷ್ಟು
ಒಂದು ಏನು ಹೇಳ್ತಾರಲ್ಲ ಪಾರ್ಲಿಮೆಂಟ್ರಲ್ಲಿ ಮಾತಾಡಬೇಕಾಗಿರೋದ್ರಿಂದ ನಾವು ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡೆ ಮಾತಾಡಬೇಕಾಗುತ್ತೆ. ಯಾಕಂದರೆ ತೀರಾ ಅರ್ಹತೆನೇ ಇಲ್ಲದ ರೀತಿಯಲ್ಲಿ ಸರ್ಕಾರ ನಡೆಸಿದ್ದಾರೆ 12 ವರ್ಷಗಳಿಂದ. ಇವರನ್ನು ಬೆಂಬಲಿಸಿದಾರಲ್ಲ ಅವ್ರನ್ನ ನಾವು ಕೇಳಬೇಕು, ಇಂಥವನ್ನೆಲ್ಲ ಬೆಂಬಲಿಸಿದಾರಲ್ಲ ನೋಡಿ. ಇವ್ರದ್ದು ಇತ್ತೀಚಿನ ಒಂದು ವಿಡಿಯೋ ನೋಡಿದರೆ ಒಂದು ಹಗುರವಾಗಿ ಮಾತಾಡೋದಾದ್ರೆ, ಒಂದು ತಮಾಷೆ ಮಾತಾಡಿದ್ರೆ ಕನ್ನಡದ ಒಂದು ಗಾದೆ ಮಾತು ನೆನಪು ಬರುತ್ತೆ. ಒಂದು ಬಾಯಿ ಬಿಟ್ಟರೆ ಬಣ್ಣಿಗೇಡು ಅಂತ ಹೇಳ್ತಾರೆ. ಎರಡನೇದು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಂತೆ. ಈ ಮೋದಿಯವರು ಈಗ ಜನ್ಜಿ ಏನಿದಾರಲ್ಲ 15ರಿಂದ 29 ವಯಸ್ಸಿನವ್ರು ಇದ್ದಾರಲ್ಲ, ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಮಹಾನ್ ಏನೋ ಒಂದು ಆವಿಷ್ಕಾರ ಮಾಡಿಬಿಟ್ಟು ತಾವು ಇನ್ಸ್ಟಾಗ್ರಾಮಲ್ಲಿ 11 ಗಂಟೆಗೆ, ಯಾಕಂದರೆ ಜಂಜಿಗಳೆಲ್ಲ ರಾತ್ರಿ ಹೊತ್ತು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಬಂದು ಅಪ್ಡೇಟ್ ಮಾಡೋದು. ಅದಕ್ಕೂ ಟ್ರೋಲ್ ಆಗ್ತಾ ಇದ್ದಾರೆ. ಅಲ್ಲಿ ಬಳಸುವಂಥ ಭಾಷೆ ಅಬ್ಯೂಸಿಂಗ್ ಎಲ್ಲ ಅನ್ನೋದು. ಇನ್ನೊಂದು ಮೊನ್ನೆ ಮಾಡಿರುವಂಥದ್ದು, ಇದು 5ನೇದು 4ನೇದು ಮೊನ್ನೆ ಮಾಡಿರೋದು, ಅದೇ ಹೇಳಿದಲ್ಲ ಕ್ಷಮಿಸಿದ್ದೀನಿ. ಅವ್ರು ಅಲ್ಲಿ ಬಳಸಿರೋ ಭಾಷೆ ನೋಡಿ, ಅವ್ರು ಹೇಳ್ತಿರುವಂಥದ್ದು ಬಚ್ಚೆ ಲೋಗ್ ಅಂತಾರೆ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಇನ್ಫ್ಯಾಂಟಿಸೈಜೇಷನ್, ಅಂದರೆ ಇನ್ಫ್ಯಾಂಟ್ಸ್ ಥರ ನೋಡೋದು. ಅಲ್ಲಿರೋರೆಲ್ಲ 20, 25, 29, 30 ವರ್ಷದ ಯುವಜನತೆ ಅಂತ ಯೂತ್ ಅಂತ ಹೇಳ್ಬೇಕಾಗಿತ್ತು, ಬಚ್ಚೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೆಣ್ಮಕ್ಳು ಅವಮಾನ ಮಾಡ್ತಾ ಇದ್ದಾರೆ ಮಹಿಳೆಯರನ್ನು. ನೀವು ಮಹಿಳೆಯಾಗಿ ಹಿಂಗೆಲ್ಲ ಮಾಡ್ಬೋದಾ? ದೇಶ ವಿದೇಶ ನೋಡಿ ಏನು ಹೇಳುತ್ತೆ, ಮಹಿಳೆಯಾಗಿ ನೀವು ಈ ಥರ ಎಲ್ಲ ಮಾತಾಡ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರು ಮಹಿಳೆಯರಿಗೆಲ್ಲ ಏನು ಹೇಳಿದ್ದಾರೆ ಮೋದಿಯವರು ಮತ್ತು ಅವರ ಇಡೀ BJP ಮುಖಂಡರು ಕಳೆದ 18 ವರ್ಷಗಳಲ್ಲಿ ಯಾವ್ಯಾವ ರೀತಿ ಮಾತಾಡಿದ್ದಾರೆ. ಇದೇ ನರೇಂದ್ರ ಮೋದಿಯವರು ಮಾತಾಡೋದನ್ನೇ ಒಂದು ಪಟ್ಟಿ ಮಾಡೋದಾದರೆ, ಸೋನಿಯಾ ಗಾಂಧಿ ಅವರಿಗೆ ಜರ್ಸಿ ಕವ್ ಅಂತ ಕರೆದಿದ್ದಾರೆ. ಶಶಿ ತರೂರ್ ಅವರ ನಿಧನರಾದಂಥ ಪತ್ನಿ ಆದಂಥ ಅವ್ರ ಹೆಸರೇನು ಸುನಂದಾ ಪುಷ್ಕರ್ ಅವರಿಗೆ 50 crore ಗರ್ಲ್ ಫ್ರೆಂಡ್ ಅಂತ ಕರೆದಿದ್ದಾರೆ. ರಾಹುಲ್ ಗಾಂಧಿಗೆ ಹೈಬ್ರಿಡ್ ಕಾಫ್ ಅಂತ ಕರೆದಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಚುನಾವಣಾ ಭಾಷಣ ಸಂದರ್ಭದಲ್ಲಿ ದೀದಿ ಅಂತ ಕರೆದಿದ್ದಾರೆ. ರಾಜೀವ್ ಗಾಂಧಿಗೆ ಕರಪ್ಟ್ ನಂಬರ್ 1 ಅಂತ ಕರೆದಿದ್ದಾರೆ. ಈ ಇಡೀ ವಿರೋಧ ಪಕ್ಷಗಳನ್ನ ಚಂಗೇಜ್ ಖಾನ್ ಅಂತ ಕರೆದಿದ್ದಾರೆ. ಇದು ಮೋದಿ ಅವರು ಮಾಡಿರೋ ಭಾಷೆ. ಪ್ರಧಾನಮಂತ್ರಿಗಳಾದ ಗ್ಯಾಂಗ್ ಅಂತ ಕರೀತಾರೆ, ತುಕಡೆ ಗ್ಯಾಂಗು, ದೇಶದ್ರೋಹಿ, ಅರ್ಬನ್ ನಕ್ಸಲ್ಸು. ಆಮೇಲೆ ಅವ್ರ ಅನುರಾಗ್ ಠಾಕೂರ್ ಗೋಲಿ ಮಾರೋ ಅಂತ ಹೇಳಿದ್ದು. ಮತ್ತೊಬ್ಬ ಪಾರ್ಲಿಮೆಂಟಲ್ಲೇ ಏನೋ ಬೇವುಡೆ ಗಾವುಡೆ ಅಂತ ಓಪನ್ ಆಗಿ ಕಿರ್ಚಾಡಿದ್ದನ್ನು ನೋಡ್ತಾ ಇದ್ದೀವಿ. ಈ ವ್ಯಕ್ತಿ ಇಂತಹ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥವ್ರು ಹೇಳ್ತಾ ಇದ್ದಾರೆ ಮಹಿಳೆ ಬಚ್ಚೆ ಲೋಕ, ಅದರಲ್ಲಿಯೂ ಹೆಣ್ಮಕ್ಳು ಈ ಥರ ಅಂದರೆ ಇಲ್ಲಿ ಒಂದು ಪ್ಯಾಟ್ರಿಯಾರ್ಕಿ ಕಾಣ್ತಾ ಇದೆ, ಒಂದು ಗಂಡಾಳ್ವಿಕೆ. ಏನೊಂದು 50 ವರ್ಷಗಳಿಂದ 200 ವರ್ಷಗಳಿಂದ 500 ವರ್ಷಗಳಿಂದ ಇತ್ತಲ್ಲ ಹೆಣ್ಮಕ್ಳ ಬಗ್ಗೆ ಒಂದು ಧೋರಣೆ ಇತ್ತಲ್ಲ, ಮನೆಯೊಳಗಿರಬೇಕು, ಹೊರಗೆ ಬರಬಾರ್ದು, ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಮೋದಿಯಲ್ಲಿ ಒಂದು ಕಾರ್ಯತಂತ್ರ ಕಾಣ್ತಾ ಇದೆ, ಒಂದು ಕುತಂತ್ರ. ಇದು ಮರಳಿ ತಮ್ಮ ಒಂದು RSS ರೂಪಿಸಿದಂಥ ಒಂದು ವೋಟ್ ಬ್ಯಾಂಕ್ ಇದೆಯಲ್ಲ, ಟಿಪಿಕಲ್ ಮಿಸೋಜೆನಿಕ್ ಆಗಿರುವಂಥದ್ದು, ಪ್ಯಾಟ್ರಿಯಾರ್ಕಿ ಆಗಿರುವಂಥದ್ದು, ಒಂದು ಮನುಧರ್ಮವನ್ನು ಸಮರ್ಥನೆ ಮಾಡುವಂಥ ಒಂದು ಇದೆಯಲ್ಲ, ಅವ್ರನ್ನ ಪ್ರಚೋದನೆ ಮಾಡ್ತಿರೋ ರೀತಿ ಕಾಣ್ತಾ ಇದೆ. ಯಾಕೆಂದರೆ ಉದ್ದೇಶಪೂರ್ವಕವಾಗಿ ಮಹಿಳೆಯರನ್ನ ತಪ್ಪು ಮಾಡಿದ್ದೀರಿ, ನೀವು ಹಿಂಗೆ ಮಾಡಬಾರ್ದಾಗಿತ್ತು, ನಿನ್ನನ್ನು ಕ್ಷಮಿಸಿದ್ದೀನಿ ಅಂದರೆ ಮಹಿಳೆಯರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಆದರೆ ಇಡೀ ಒಂದು ಜಂತರ್ ಮಂತರ್ ಹೋರಾಟದ ಒಂದು ಯುವಜನತೆ ಹೋರಾಟ ಇತ್ತಲ್ಲ, ಅದನ್ನು ಸಂಪೂರ್ಣವಾಗಿ ಮಹಿಳೆಯರು, ಇಲ್ಲಿನ ಯುವತಿಯರು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ. ಭಾರತದ ಸಂಸ್ಕಾರ ಅಂತ ಪದ ಬಳಸ್ತಾರೆ ಅವರು, ಸಂಸ್ಕಾರವನ್ನೇ ಕೆಡಿಸಿದ್ದಾರೆ, ಸಂಸ್ಕೃತಿನ ಹಾಳು ಮಾಡಿದ್ದಾರೆ ಅನ್ನುವಂತಹ ಮರಳಿ RSSನ 50ರ ದಶಕದ ನೆರೇಷನ್ ಏನಿತ್ತಲ್ಲ ಅದನ್ನು ತರ್ತಾ ಇದ್ದಾರೆ. ಅದಾದ ನಂತರ ಕಳೆದ ಒಂದು ವಾರದಲ್ಲೇ ನೀವು ಇಡೀ ಸೋಷಿಯಲ್ ಮೀಡಿಯಾದ ಈ ಟಿಪಿಕಲ್ ಫೆನೆಟಿಕ್ ಬೈಗೋಟಿನ, ನಾನು ಒಂದು ಮೊನ್ನೆ ಬರೆದಿದ್ದೀನಲ್ಲ, ಫಾರ್ ರೈಟ್ ಅಂತ ಕರಿತಾ ಇದ್ದೀವಿ, ತೀವ್ರ ಬಲಪಂಥವಾದಿಗಳು ಮರಳಿ ಎಮರ್ಜ್ ಆಗ್ತಾ ಇದ್ದಾರೆ. ರಿಸರ್ವೇಷನ್ ಹಟಾವ್ ಆಂದೋಲನ ಶುರುವಾಗಿದ್ದು ಕೂಡ ಇವರೇನೆ ಫಾರ್ ರೈಟ್ ಆಕ್ಟಿವಿಸ್ಟ್ಗಳು ಇರಲ್ಲ, ಇವರೇ ತೀವ್ರ ಬಲಪಂಥವಾದಿಗಳನ್ನ ಟ್ರಾಡ್ ಅಂತ ಕರೀತಾರೆ. ಇವರು ಟ್ರಾಡ್ಸು, ಇವರು ಮತ್ತೆ ಎಮರ್ಜ್ ಆಗ್ತಾ ಇದ್ದಾರೆ. ಒಂದು ಇನ್ಸ್ಟಾಗ್ರಾಮ್ ಎಕ್ಸ್ ಖಾತೆಯಲ್ಲಿ ಬಂದಿರುವಂಥ ಪೋಸ್ಟ್ ನೋಡಿ, ಮೊನ್ನೆದಾದ್ಮೇಲೆ ದ ಜೈಪುರ್ ಡೈಲಾಗ್ಸ್ ಅಂತ ಅದು ಎಕ್ಸ್ ಖಾತೆ ಹೆಸರು, ಅದು ಟೈಟಲ್. ಅವ್ರು ಹಾಕ್ತಾರೆ, ಪೋಸ್ಟೆಡ್ ಎ ಫೋಟೋ ಆಫ್ ಎ ಯಂಗ್ ವುಮೆನ್, ಒಬ್ಬ ಆ ಜಂತರ್ ಮಂತರಲ್ಲಿ ಭಾಗವಹಿಸಿದ ಒಬ್ಬ ಯುವತಿಯ ಫೋಟೋ ಹಾಕ್ಬಿಟ್ಟು ಫೈಂಡ್ ಹರ್, ಅವಳ ಹುಡುಕಿ, ಶಿ ಹ್ಯಾಸ್ ಡಿಸ್ರೆಸ್ಪೆಕ್ಟೆಡ್ ಪ್ರೈಮ್ ಮಿನಿಸ್ಟರ್, ಆಕಿನ ಹುಡುಕಿ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಸಿನ್ಹಾ ಅನ್ನುವಂಥವ್ರು, ಇನ್ನೊಬ್ಬರು ಹಿಂದುತ್ವ ಎಕ್ಸ್ ಅಂತ ಹೇಳ್ಬಿಟ್ಟು ಪೋಸ್ಟಲ್ಲಿ ಹಾಕಿರೋರು ಅವ್ರು ಬರಿತಾ ಇದ್ದಾರೆ. ಇಬ್ಬರು ಹೆಣ್ಮಕ್ಕಳನ್ನ ತೋರಿಸ್ಬಿಟ್ಟು ಇವ್ರನ್ನ ಗುರುತಿಸಿಕೊಂಡು ನಮಗೆ ಕೊಡಿ ಅಂದರೆ, ಯಾರು ಇವ್ರನ್ನ ಗುರುತಿಸಿ ಕೊಡ್ತಾರೋ ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಕೊಡ್ತಿದ್ರಲ್ಲ ಅಪರಾಧಿಗಳನ್ನ, ಆ ಥರದೊಂದು ಪೋಸ್ಟ್ ಹಾಕ್ತಾರೆ. ಇನ್ನೊಬ್ರು ರಾಹುಲ್ ಶಿವಶಂಕರ್ ಅಂತ ಒಬ್ಬ TV ಆ್ಯಂಕರ್, ಅವರು ಸಂಪೂರ್ಣವಾಗಿ ಮಹಿಳೆಯರು ಏನೇನು ತಪ್ಪು ಮಾಡಿದ್ದಾರೆ
ಅಂತ ಅವ್ರು ಮಾತಾಡ್ತಾರೆ. ಅಂದರೆ ಮಾಧ್ಯಮದವರು ಈ ಫೆನೆಟಿಕ್ಸು, ಈ ತೀವ್ರ ಬಲಪಂಥೀವಾದಿಗಳು ಮರಳಿ ಶುರುವಾಗಿದ್ದಾರೆ. ಮತ್ತೊಬ್ಬರು ಪೊಲೀಸರಿಗೆ ಟ್ಯಾಗ್ ಮಾಡ್ತಾರೆ, ಬಿಹಾರ್ ಪೊಲೀಸರಿಗೆ ಮತ್ತು ಡೆಲ್ಲಿ ಪೊಲೀಸರಿಗೆ ಕೆಲ ಹೆಣ್ಮಕ್ಳನ್ನ ಟ್ಯಾಗ್ ಮಾಡಿ ಇವ್ರನ್ನ ಹುಡುಕೊಡಿ, ಇವ್ರನ್ನ ತಗೊಳ್ಳಿ. ಒಂದು ರೀತಿಯ ಒಂದು ಮತಧರ್ಮಾಂಧತೆಯ ಜೊತೆಗೆ ಮಹಿಳೆ ಒಂದು ಮನುಧರ್ಮದ ಮತಧರ್ಮಾಂಧತೆ ಶುರುವಾಗಿದೆ. ಒಂದು ಪ್ಯಾಟ್ರಿಯಾರ್ಕಿಯ ಒಂದು ವಿಕೃತ ರೂಪ ನಾವು ಕಾಣ್ತಾ ಇದ್ದೀವಿ. ಇದನ್ನು ಮರಳಿ ಶುರು ಮಾಡಿದ್ದು, ಇದನ್ನೊಂದು ಓಪನ್ ದ ಪೆಂಡೋರಾ ಬಾಕ್ಸು, ನಾವು ಅದನ್ನು ಹೇಳಬೇಕಾಗಿರುವಂಥದ್ದು ವಿಷಾದದಿಂದ ಹೇಳಬೇಕು, ಮೋದಿಯವರೇ ಶುರು ಮಾಡಿದ್ದಾರೆ. ನಾನು ಅದನ್ನೇ ಕೇಳಿಕೊಟ್ಟಿದ್ದೀನಿ ನೋಡಿ. ನಾನು ಅದನ್ನು ಬೇರೆ ಥರ ನೋಡ್ತೀನಿ. ಏನಂತಂದರೆ, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಇವರು ಪ್ರತಿಭಟನೆಯನ್ನು ಕೈ ಬಿಟ್ಟರು. ಅಂದರೆ ಆಲ್ಮೋಸ್ಟ್ ಆ ಇಶ್ಯೂ ಸೆಟಲ್ಡ್ ಆಗಿತ್ತು, ಹೌದಾ? ಅದಾದಮೇಲೆ ಮೋದಿ ಬಂದು ಅದೇ ನಾನು ಯುವಜನರನ್ನ, ದಾರಿ ತಪ್ಪಿದ ಯುವಜನರನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾ ಈಗ ಮತ್ತೆ ಆ ಚರ್ಚೆನ ಹುಟ್ಟಾಕ್ತಿದ್ದಾರೆ ಅಂತ ಅನಿಸುತ್ತೆ. ನಂಬರ್ 1 ನನಗೆ ಅದರಲ್ಲಿ ಏನು ಕಾಣಿಸ್ತಿದೆ, ಹುನ್ನಾರ, ದುಷ್ಟತನ ಅಂತ ಹೇಳ್ತಿದೆ ಅಂತಂದ್ರೆ ವಿಕೃತಿ ಇದೆ. ಅದೇ ವಿಕೃತಿ, ದುಷ್ಟತನ ಇವೆಲ್ಲ ಇದಾವೆ ಅದರಲ್ಲಿ. ಯಾಕೆಂದ್ರೆ ನೋಡಿ, ನಾನು ಕ್ಷಮಿಸಿದ್ದೀನಿ, ನಾನೇನೋ ಬಹಳ ದೊಡ್ಡತನ ಮೆರೆದಿದ್ದೀನಿ ಅಂತ ತೋರಿಸ್ಕೊಳ್ಳುವಂತ ಒಂದು ದುಷ್ಟತನ. ಅದು ದೊಡ್ಡತನ ಇಲ್ಲೆಯೂ ಆ ಥರ ತೋರಿಸ್ಕೊಳ್ತಾರೆ ಅಂದ್ರೆ ಅದೇ ದುಷ್ಟತನನೇ. ಆ ಥರದೊಂದು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದು ಅಲ್ಲದೆ ಯುವಕರನ್ನ, ಅವರ ತಾನೇ ದೇಶದ ಭವಿಷ್ಯ, ಅವರನ್ನ ಒಂದು ಕೆಟ್ಟದಾಗಿ ಬಿಂಬಿಸೋದು, ಮತ್ತು ನೀವು ಹೇಳ್ದಂಗೆ ವಿದ್ಯಾರ್ಥಿಗಳನ್ನ, ಮಹಿಳಾ ಯುವತಿಯರನ್ನ ಬಿಂಬಿಸೋದು, ಅದು ಅಂದರೆ ಈಗಾಗಲೇ ಒಂದು ಕಲುಷಿತ ಹೋಗಿದೆ, ಹೌದಾ? ಈ ಒಂದು ನಮ್ಮ ಸಾಮಾಜಿಕ ವ್ಯವಸ್ಥೆ ಒಂದು ರೀತಿಯಲ್ಲಿ ಕಲುಷಿತ ಆಗ್ಬಿಟ್ಟಿದೆ. ಒಂದೇನೋ ಓಪ್ಸ್ ಅನ್ನೋ ರೀತಿಯಲ್ಲಿ ಈ ಜಂಜಿಗಳು ಕಾಣಿಸ್ತಾ ಇದ್ರು. ಅದಕ್ಕೋಸ್ಕರನೇ ಟಾರ್ಗೆಟ್ ಮಾಡ್ತಿದಾರ ಅಂತ. ಹೌದೌದು, ಅದಕ್ಕೆ ಮತ್ತೆ ನಾನು ಅದನ್ನೇ ಹೇಳ್ತಿರೋದು. ಇದಕ್ಕೆ ನೀವು ಹೇಳ್ದಂಗೆ ಒಂದು ತಪ್ಪು ಇವರಲ್ಲಿದೆ. 2024ರಲ್ಲಿ ನೀಟ್ ಪತ್ರಿಕೆ ಸೋರಿಕೆ ಆಗಿತ್ತು. ರಾಧಾಕೃಷ್ಣನ್ ಸಮಿತಿ ನೇಮಕಾತಿ ಮಾಡಿದ್ರು, ನಿವೃತ್ತ ಇಸ್ರೋ ಅಧ್ಯಕ್ಷರನ್ನ. ಅವ್ರು ರೆಕಮೆಂಡೇಶನ್ನು ಕೊಟ್ಟರು. ಆಗ ಇದೇ ಮೋದಿಯವರ ವಿಡಿಯೋಗಳಿಗೆ ಬರ್ತಾ ಇದ್ದಾವೆ, ಎಲ್ಲ ಕಡೆ ಹರಿದಾಡ್ತಾ ಇದೆ. ಮೈನೆ ಐಸಾ ಸಮಿತಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ 2024ರಲ್ಲಿ. ಚುನಾವಣೆ ನಂತರನೂ ಮುಂದೆ ಮಾತಾಡಿದ್ದಾರೆ, ನಾನು ಅಂಥ ಸಮಿತಿ ಮಾಡಿದ್ದೀನಿ, ಆ ಸಮಿತಿ ಎಲ್ಲೋಯ್ತು? ರಾಧಾಕೃಷ್ಣ ಸಮಿತಿಯ ನೇಮಕಾತಿ ಏನಾಯಿತು? ಅದರ ರೆಕಮೆಂಡೇಶನ್ಗಳು ಏನಾದವು? ಆಗ ನೀವು ಅಕೌಂಟಬಿಲಿಟಿ ಇರಲಿಲ್ವಾ? ಆಗ ನೀವು ಗೆದ್ದಿರಿ. ನೀವು ಯಾವ ಆಧಾರದಲ್ಲಿ ಗೆದ್ದಿರಿ? ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಗೆದ್ದಿರಿ, ಸಮಿತಿ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ಗೆದ್ದಿರಿ. 1 ವರ್ಷ ಆದ ನಂತರ ಮತ್ತೆ ಲೀಕೇಜ್ ಆಗಿದೆ, ಮತ್ತೆ ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಂದರೆ ವಿಶ್ವಾಸಾರ್ಹತೆ ಪ್ರತಿ ಹೆಜ್ಜೆಯಲ್ಲೂ ಕಳ್ಕೊಳ್ತಾ ಇದ್ದಾರೆ, ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕಳ್ಕೊಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಕೇವಲ ಶಿಕ್ಷಣ ಮಂತ್ರಿಯಾಗಿ ಮಾತ್ರವಲ್ಲ, ಇಡೀ ಒಂದು ವ್ಯವಸ್ಥೆಯ ಭಾಗವಾಗಿದ್ದಾರೆ. ಅಲ್ಲಿ ಅವರು ವಿಫಲರಾಗಿದ್ದಾರೆ. ಈ ಜಂಜಿಗಳ ಒಂದು ಹೋರಾಟ ಆರಂಭದಲ್ಲಿ ಅಥವಾ ಈಗಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಕುರಿತಾಗಿತ್ತು ಮತ್ತು ನೀಟ್ ಹಗರಣದ ಕುರಿತಾಗಿತ್ತು. ಅದರ ಆಚೆಗೆ ಅವ್ರದ್ದು ಅಷ್ಟೇ ಇತ್ತು. ಅವ್ರ ಆಯ್ಕೆ ಎಷ್ಟಿತ್ತು ಅಷ್ಟೇ ಮಾಡಿ ನಿಜಕ್ಕೂ ಒಂದು ಹೋರಾಟಕ್ಕೆ ಒಂದು ಬಾಗಲ್ಲೇ ತೆರೆದಿಟ್ಟಿದ್ದಾರೆ. ನಿಜಕ್ಕೂ ಈ ಐಡಿಯಾಲಜಿಕಲ್ ಬೇಸ್ಡ್ ಸಂಘಟನೆಗಳಿದ್ದಾವೆ, ಸಾಮಾಜಿಕ ಸಂಘಟನೆಗಳಿಗೆ ಒಂದು ಸ್ಫೂರ್ತಿ ಕೊಟ್ಟೋಗಿದ್ದಾರೆ. ಈಗ ಅವ್ರು ಬರ್ತಾರೋ ಬರೋಲ್ಲ ನಮ್ಮ ಮುಖ್ಯನಲ್ಲ, ಬಟ್ ಏನೊಂದು ನಿತ್ರಾಣಗೊಂಡಿತ್ತಲ್ಲ ಚಳವಳಿಗಳು, ಅವ್ರಿಗೆ ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ, ಹೋರಾಟ ಮಾಡುವ ಸ್ಫೂರ್ತಿ. ಅವ್ರದೇ ರೀತಿಯಲ್ಲಿ ಹೋರಾಟ, ಅದು ಅವ್ರದೇ ನುಡಿಗಟ್ಟದು. ಆ ನುಡಿಗಟ್ಟು ಇವ್ರು ಬಳಸಬೇಕಾಗಿಲ್ಲ, ಇವ್ರದ್ದೇನಿರುತ್ತೆ ನೆರೇಷನ್ ಬಳಸ್ಕೊಳ್ಳಿ, ಬಟ್ ತಮ್ಮದೊಂದು ನುಡಿಕಟ್ಟು ಹಿಂಗಲ್ಲ ಹಿಂಗೇನು ತೋರಿಸ್ಕೊಟ್ಟು ಓಪನ್ ದ ವಿಂಡೋಸ್, ಓಪನ್ ದ ಡೋರ್ ಅವನೊಂದು ಸ್ಪಿರಿಟ್ ಕೊಟ್ಟೋಗಿದ್ದಾರೆ. ಇದನ್ನ ಆಧರಿಸ್ಬಿಟ್ಟು ಇವರು ಸಾಮಾಜಿಕ ಸಂಘಟನೆಗಳು, ಎಳ ವಿದ್ಯಾರ್ಥಿ, ದಲಿತ ಸಂಘಟನೆಗಳು ನೆಕ್ಸ್ಟ್ ಏನು ಮಾಡಬೇಕು? NTA ರದ್ದು ಮಾಡಿ. ಯಾಕಂದ್ರೆ ಇಡೀ ಎಲ್ಲದರ ಒಂದು ಕೇಂದ್ರನೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಶಿಕ್ಷಣವನ್ನು ಕೇಂದ್ರೀಕರಣ. ಯಾಕಂದ್ರೆ NTA ಅನ್ನುವಂಥದ್ದು ಸ್ಟ್ರಕ್ಚರಲ್ ಸಮಸ್ಯೆ, ನೀಟ್ ಅನ್ನುವಂಥದ್ದು ಆಪರೇಷನಲ್ ಸಮಸ್ಯೆ. ಈ ಸ್ಟ್ರಕ್ಚರಲ್ ಸಮಸ್ಯೆ ಇರೋವರೆಗೂ ಆಪರೇಷನ್ ಸಮಸ್ಯೆ ಆಗ್ತಾನೆ ಇರುತ್ತೆ. ನೀವು ಇನ್ನ 20 ಟಾಸ್ಕ್ ಫೋರ್ಸ್ ಮಾಡಿ ಲೀಕನ್ನು ತಪ್ಪಿಸೋಳಕ್ಕೆ ಆಗೋದಿಲ್ಲ. ಯಾವನೋ ಪ್ರಿಂಟ್ ಮಾಡ್ತಾನೆ, ಇಲ್ಲಿ ಕೋಚಿಂಗ್ ಮಾಫಿಯಾ ಇರುತ್ತೆ. ಆ ಪ್ರಿಂಟ್ ಆಗಿರೋ ಕ್ವಶನ್ ಕೋಚಿಂಗ್ ಮಾಫಿಗೆ ಹೋಗುತ್ತೆ, ಬ್ಯಾಡಂದ್ರೂ ಹೋಗುತ್ತೆ, ಬೇಕಂದ್ರೂ ಹೋಗುತ್ತೆ. ನೀವು ಒಂದು ಸಲ ಪ್ರಿಂಟ್ ಮಾಡಿದ್ಮೇಲೆ 100 ದಾರಿಗಳಿದಾವೆ ಲೀಕ್ ಆಗೋದಕ್ಕೆ. ಬಟ್ ನೀವು ರಾಜ್ಯಗಳಿಗೆ ವಹಿಸಿದರೆ, ಇಮ್ಯಾಜಿನ್ ಮಾಡಿ, ಡೆಲ್ಲಿಯಿಂದ ಕ್ವಶನ್ ಪೇಪರ್ ಪ್ರಿಂಟ್ ಆಗಿ 29 ರಾಜ್ಯಗಳಿಗೆ ಹೋಗೋದಕ್ಕೂ, ಆಯಾ ರಾಜ್ಯಗಳಲ್ಲೇ ಪ್ರಿಂಟ್ ಆಗಿ ಅಲ್ಲೇ ಆಗೋದಕ್ಕೂ ನಿಮಗೆ ಲೀಕನ್ನು 70% ತಡಿಬೋದು. ಇನ್ನೊಂದು ಸಮರ್ಥಪಟ್ಟ, ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ. ಮುಂದಿರುವಂಥ ಹೋರಾಟದ ಮಾರ್ಗಗಳಿದ್ದಾವೆ, ಇವೆಲ್ಲವೂ ಇಲ್ಲಿದ್ದಾವೆ. ಇವೆಲ್ಲವನ್ನು ಬಿಟ್ಬಿಟ್ಟು ಒಂದು ಮೋದಿಯವ್ರಿಗೆ ಏನಾಗಿದೆ, ತಾನು ತಪ್ಪು ಮಾಡಿದ್ದೇನಂತ ಗುಜರಾತ್ ಹತ್ಯಾಕಾಂಡದಲ್ಲೂ ಗೊತ್ತಿತ್ತು, 2002ರಲ್ಲೂ ಗೊತ್ತಿತ್ತು. ಆಮೇಲೆ ಕ್ಷಮೆ ಕೇಳಲಿಲ್ಲ. ನೋಟ್ ಬಂದಿ ಮಾಡಿದಾಗ್ಲೂ ಗೊತ್ತಿತ್ತು, ಕ್ಷಮೆ ಕೇಳಲಿಲ್ಲ. ಲಾಕ್ಡೌನ್ ಮಾಡಿದಾಗ್ಲೂ ಗೊತ್ತಿತ್ತು, ಕ್ಷಮೆ ಕೇಳಲಿಲ್ಲ. ಆಮೇಲೆ ಯಾವ್ದು
ಎಲೆಕ್ಷನ್ ಬಾಂಡ್ಗಳ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತಪ್ಪು ಮಾಡಿದ್ರಂತ ಅಂದ್ರೂ ಗೊತ್ತಿತ್ತು, ಕ್ಷಮೆ ಕೇಳಿಲ್ಲ. ರಫಾಲ್ ಸಂದರ್ಭದಲ್ಲಿ ಅಲ್ಲಿ ಏನೋ ಕಿಕ್ ಬ್ಯಾಕ್ ಆಗಿದೆ ಅಂತ ಗೊತ್ತಿತ್ತು, ಕ್ಷಮೆ ಕೇಳಲಿಲ್ಲ. ಇಂಥವು ನಾವು ಸಾವಿರಾರು ಉದಾಹರಣೆ ಕೊಡ್ಬೋದು. ಆದರೆ ಅವ್ರಿಗೊಂದು ಆತ್ಮಸಾಕ್ಷಿ ಇಲ್ದಿರುವಂಥ ವ್ಯಕ್ತಿ, ಒಂದು ತನ್ನ ಬಗ್ಗೆ ತನಗೆ ಒಂದು ಆತ್ಮಾವಲೋಕನ ಮಾಡ್ಕೊಂಡಿರುವಂಥ ವ್ಯಕ್ತಿಗಳು. ಅಲ್ಲ, ಆತ್ಮಸಾಕ್ಷಿ ಅಂತ ಹೇಳಿದ್ರೆ ನನಗೆ ಇನ್ನೊಂದು ಅನಿಸ್ತದೆ, ಆತ್ಮಸ್ಥೈರ್ಯ ಕೂಡ ಇಲ್ವೇನೋ ಅಂತ. ಹೌದು, ಯಾಕೆಂದ್ರೆ ಜನ್ಸಿಗಳು ಬಂದಿದ್ದಾರೆ, ಏನಾಗ್ಬೋದು ಅನ್ನುವಂಥ ಒಂದು ಆತಂಕ, ಹತಾಶೆಯಿಂದ ಕೂಡ ಈ ರೀತಿ ಮಾಡ್ತಿರ್ಬೋದಾ, ಈ ರೀತಿ ಅವರು ರೀಲ್ಸ್ ಮಾಡ್ಕೊಳ್ತಿರೋದು, ಹೇಳ್ತಿರೋದು ನೋಡಿದ್ರೆ ಅವ್ರಿಗೆ ಆತ್ಮಸ್ಥೈರ್ಯದ ಕೊರತೆ ಕೂಡ ಇದೆ ಅಂತ ಅನಿಸ್ತೇವೆ. ಅದ್ರ ಜೊತೆಗೆ ಇನ್ನೊಂದು ನನ್ಗೆ ಅನಿಸ್ತಾ ಇರೋದು, ಇಲ್ಲಿ ಬಂದಂತಹ ಜಂತರ್ ಮಂತರಲ್ಲಿ ಹೋರಾಟ ಮಾಡಿದಂಥ ಯುವ ಜನತೆಯರನ್ನು ನೋಡಿ ನೀವು, ಅವರ ಬಹುತೇಕ ಪೋಷಕರು ಮೋರ್ ದನ್ 60% ಬಿಜೆಪಿ ವೋಟರ್ಸ್. ಬಿಜೆಪಿ ವೋಟರ್ಸ್. ಮೋದಿ ಅವರು ಅಥವಾ ಮೋದಿ ಮತ್ತು ಅಮಿತ್ ಶಾ ಮತ್ತು RSS ಇದೊಂದು ಜೋಡಿ. ಹೌದು, ಇಡೀ ಭಾರತವನ್ನ ದುಸ್ಥಿತಿಗೆ ತಳ್ಳಿದಂಥ ಜೋಡಿ ಮೋದಿ, ಶಾ ಮತ್ತು RSS. ಯಾಕೆ ಬ್ಯಾರೆಯವರ ವಿಷಯದಲ್ಲಿ ಇದೇ ನೀಟ್ ವಿರುದ್ಧ, NTA ವಿರುದ್ಧ ಕಾಂಗ್ರೆಸ್ನವರು ಅಭೂತಪೂರ್ವ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಕನಿಷ್ಠ ಈ ವಿಷಯದಲ್ಲಿ ಮಹಾನ್ ಜಡತ್ವಗೊಂಡಿರೋಂಥ ಸಂಘಟನೆ ಮತ್ತು NSUA ಅವ್ರ ಮೇಲೆ ಹತ್ತಿಕ್ಕಿದ್ದಾರೆ, ಅವ್ರ ಮೇಲೆ ವಾಟರ್ದು ಇದು ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ. ಆದರೆ ಇವ್ರಿಗೆ ಆರಂಭದಿಂದಲೂ ಅಷ್ಟು ಬಲ ಪ್ರಯೋಗ ಜುಲೈ 20ರವರೆಗೆ ಒಂದು ರೀತಿಯಲ್ಲಿ ಆಯ್ತು ಮಾಡ್ಕೊಂಡು ಹೋಗ್ರೆ. ಅಂದ್ರೆ ಇವ್ರಿಗೆ ಏನಿತ್ತು ಅಂದ್ರೆ ಬರ್ತಾರೆ ಹೋಗ್ತಾರೆ ಏನೋ ಮಾಡ್ತಾರೆ ಅಂತಿತ್ತು. ಇನ್ನೊಂದು ಏನಿತ್ತಂದ್ರೆ ಇವರ ಪೋಷಕರು BJP ಮತದಾರರಾಗಿರೋದ್ರಿಂದ ಎಲ್ಲಿ ಅವರಿಗೆ ನಾವು ಸಿಟ್ಟು ಬರೆಸ್ತೀವೋ ಅವ್ರದೊಂದು ವೋಟ್ ಬ್ಯಾಂಕ್ ಅಲ್ಲ. ಯಾಕಂದ್ರೆ ಮೋದಿ ಮತ್ತು ಶಾ ರಾಜಕಾರಣ ಮಾಡೋದೇ ಚುನಾವಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಚುನಾವಣೆ ಅಂತ ನೋಡೋರಾಗಿರೋದ್ರಿಂದ ಅವರಿಗೆ ಈ ಜಂಜಿಗಳ ಪೋಷಕರನ್ನೇ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಈ ಮಕ್ಕಳ ಮೇಲೆ ನಾವು ಹತ್ತಿಕ್ಬಿಟ್ರೆ, ಮಕ್ಕಳ ಮೇಲೆ ಕೇಸ್ ಹಾಕ್ಬಿಟ್ರೆ ಆ ವೋಟ್ ಬ್ಯಾಂಕ್ ಎಲ್ಲನೇ ಕಳೆದೋಗುತ್ತೆ ಅನ್ನುವಂಥ ಭಯ. ಮತ್ತು ಇದುವರೆಗೂ ಯಾವುದೇ ಒಂದು ಯೂತ್ ಇವ್ರ ವಿರುದ್ಧ ಮಾತಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಕಳೆದ 12 ವರ್ಷಗಳಲ್ಲಿ ಹೋರಾಟ ಮಾಡಿರುವಲ್ಲೂ ಐಡಿಯಾಲಜಿ ಬೇಸ್ಡ್ ಅಂತ ಸಂಘಟನೆಗಳು. ಅವ್ರಿಗೆ ಐಡಿಯಾಲಜಿ ಬೇಸ್ಡ್ ಸಂಘಟನೆ ಹತ್ತಿಕ್ಕದಕ್ಕೆ ಭಾಳ ಈಸಿ ಆಗಿತ್ತು. ಇಲ್ಲ UAPA ಜಡ್ದು ಬಿಡೋರು, ದೇಶದ್ರೋಹಿ ಅಂತ ಕರೆಯೋದು. ಉಮರ್ ಖಲೀದ್ ಮಾಡಿದ್ದು ಅದನ್ನೇ, JNU ಮಾಡಿದ್ದು ಅದನ್ನೇ, ರೋಹಿತ್ ವೆಮುಲಾ ಸಾಂಸ್ಥಿಕ ಹತ್ಯೆ ಅನೇಕ ಹೋರಾಟಗಳನ್ನು ತೊಗೊಳ್ಳಿ ನೀವು. ಅವರಿಗೆ ಈಸಿ ನೆರೇಷನ್ ಕಟ್ಬಿಡೋರು, ಆ್ಯಂಟಿ ನ್ಯಾಷನಲ್ಸು, ದೇಶದ್ರೋಹಿಗಳು, ಹಾಗೆ ನಗರ ನಕ್ಸಲ್ ಕಟ್ಬಿಟ್ಟು. ಆದರೆ ಇಲ್ಲ, ಇದು ಓಪನ್ ಪ್ಲಾಟ್ಫಾರ್ಮ್. ಇದಕ್ಕೊಂದು ಯಾವುದೊಂದು ಐಡಿಯಾಲಜಿ ಬೇಸ್ ಇರಲಿಲ್ಲ. ವಿದ್ಯಾರ್ಥಿ ಸಂಘಟನೆಗಳು ಆಮೇಲೆ ಅದಕ್ಕೆ ಸೇರ್ಕೊಂಡ್ರು. ಆದ್ರೆ ಈ CJP ಹಿಂದೆ ಇರುವಂತವ್ರು ಯಾರಿಗೂ, BJP ಇದು ಔಟ್ ಆಫ್ ಸಿಲೆಬಸ್ ಅದು. ಆಮೇಲೆ ಇವರ ಕಟ್ಟಿದ ನೆರೇಷನ್ ಅದು. ಇಂಡಿಯಾಗೆ ಒಂದು ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಚುನಾವಣೆ ಗೆಲ್ಬೇಕಂತ ತೋರಿಸ್ಕೊಟ್ಟಿದ್ದೇ BJP. 2014ರಲ್ಲಿ ಚಾಯ್ ಪೇ ಚರ್ಚಾ ಅವೆಲ್ಲ ಶುರುವಾಗಿದ್ದು. ಈಗ ಅವರದೇ ಗೇಮಲ್ಲಿ ಅದೇ ಆಟವನ್ನು ಜಂಜಿಗಳು ಆಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದನ್ನು ಕಳಿಸಿದ್ದಾರೆ. ದಿನಕ್ಕೆ 20 ರೀಲ್ಸ್ ಬರ್ತಾ ಇದೆ. ಅಂದರೆ ಏನಾಗಿದೆ ಅಂದರೆ ಇವರ ಪೋಷಕರು ನರೇಂದ್ರ ಮೋದಿಗೆ ಲೆಜಿಟಿಮೇಷನ್ ಕೊಟ್ಟರು, ಒಂದು ಅಕೌಂಟಬಿಲಿಟಿ ತಂದು ಕೊಟ್ಬಿಟ್ರು ವಾಟ್ಸಪ್ ಮೂಲಕ. ಇವ್ರ ಮಕ್ಕಳು ಇನ್ಸ್ಟಾಗ್ರಾಮ್ ಮೂಲಕ ಡಿಲೆಜಿಟಿಮೈಸ್ ಮಾಡ್ಬಿಟ್ರು. ಇದು ಮೋದಿ ಅವರಿಗೆ ದೊಡ್ಡ ಶಾಕ್ ಅದು. ಯಾಕಂದ್ರೆ ಅವ್ರು ಹೆಂಗೆ ನಂಬ್ಕೊಂಡಿದ್ರು, ಮಿಲೇನಿಯಲ್ಸ್ ಇವರಲ್ಲ, ಇವ್ರ ಪೋಷಕರು ಮಿಲೇನಿಯಲ್ಸ್, ಅದಕ್ಕೆ ನಮ್ಮ ತಲೆಮಾರಿನವರು. ಅವರಾದ್ಮೇಲೆ ಅವರ ಪರಂಪರೆ ಮಕ್ಕಳು ಮುಂದುವರಿಸ್ತಾರೆ ಅಂತ ನಂಬಿರ್ತಾರೆ ಮೋಸ್ಟ್ಲಿ. ನೆಕ್ಸ್ಟ್ ಇವ್ರು ಓಟ್ ಆಗ್ತಾರೆ ಅವ್ರನ್ನ. ಅದು ನೀವು ಬಹಳ ಗೌರವಿತ ಹಂಗೆಲ್ಲ ಹೇಳ್ತಿದ್ರಿ. ನನ್ನ ಪ್ರಕಾರ ಅವರು ವಾಟ್ಸಪ್ ಅಂಕಲ್ ಆಂಟಿಗಳವರು. ಹೌದು, ಅಂದರೆ ಇವ್ರು ಮುಂದುವರಿಸ್ತಾರೆ ಅನ್ಕೊಂಡಿದ್ರು ಅವರು. ಆದರೆ ಇವರು ಮುಂದುವರಿಸಲಿಲ್ಲ. ಇವರು ನೋಡಿ, ಇಡೀ ಜನರಿಗೆ ಒಂದು ವಿಶಿಷ್ಟತೆ ಅಂತಂದ್ರೆ ಭಾಳ ಖುಷಿ ಆಗೋದು, ಡಿಲೆಜಿಟಿಮೇಷನ್ ಮಾಡಿದ್ದು. ಅಲ್ಲಿ ಕೆಲವು ಭಾಷೆ ಇದೆ ಒಪ್ಕೋಣ, ನಾವು ಭಾಷೆ ಬಗ್ಗೆ ಮಾತಾಡೋದಾದ್ರೆ ಅದು ನೋಡಿ ನಿಜ. ಅಷ್ಟು ದೊಡ್ಡ ಪ್ರತಿಭಟನೆ ನಡೀತಿರುವಂಥ ಸಂದರ್ಭದಲ್ಲಿ ಮತ್ತೆ 22 ಜನ ನೀಟ ಇರೋ ಪರೀಕ್ಷಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರ? ಒಂದಷ್ಟು ಜನಕ್ಕೆ ಸಿಟ್ಟು ಬಂದಿರುತ್ತೆ, ಆಕ್ರೋಶ ಇರುತ್ತೆ. ಆ ಸಿಟ್ಟಿನಲ್ಲಿ, ಆಕ್ರೋಶದಲ್ಲಿ, ಹತಾಶೆನಲ್ಲಿ ಯಾರೋ ಪದಪ್ರಯೋಗ ಮಾಡುವಾಗ ಕೆಲವು ಎಡವಟ್ಟುಗಳು ಆಗಿರ್ಬೋದು. ಅದಕ್ಕೆ ಆ ಪ್ರತಿಭಟನೆ ಮಾಡಿದಂಥ ಎಲ್ಲರನ್ನೂ ಒಂದೇ ಪಟ್ಟಿಗೆ ಸೇರಿಸಿ ಅವರೆಲ್ಲರೂ ತಪ್ಪು ಮಾಡಿದ್ದಾರೆ, ಅವರೆಲ್ಲರೂ ದಾರಿ ತಪ್ಪಿದ್ದಾರೆ, ಹಾದಿ ತಪ್ಪಿದ್ದಾರೆ ಅಂತೇಳಿ ಆ ಪಟ್ಟಿಯನ್ನು ಹಚ್ಚೋದಿದೆಯಲ್ಲ, ಅದು ಮೋದಿಯ ಕ್ರೌರ್ಯ ಅಂತ ಅನಿಸುತ್ತೆ. ಕ್ರೌರ್ಯ ಮತ್ತು ವಿಕೃತಿ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ವಿಕೃತಿ ಪದ ಬಳಸ್ತೇನೆಂದರೆ, ದೆಹಲಿಯಲ್ಲಿ ಹಲ್ಲೆ ಮಾಡಿದ್ದು, ಅವ್ರನ್ನ ಆಮೇಲೆ ದೌರ್ಜನ್ಯ ಮಾಡಿದ್ದು, ಏಟ್ ಹೊಡೆದಿದ್ದೆಲ್ಲ ನೋಡಿದ್ದೀವಿ. TR ಗ್ಯಾಸ್ ಹಾಕಿದ್ದು, ಪೆಲೆಟ್ನ ಮಾಡಿದ್ದೆಲ್ಲ ನೋಡಿದ್ದೀವಿ. ಒಂದು ಪ್ರಯೋಗ ಮಾಡಿದರು, ಆದರೂ ಸಹ ಇವ್ರು ಬಗ್ಲಿಲ್ಲ. ಇವ್ರನ್ನ UAPA ಕಾಯ್ದೆಯಲ್ಲಿ ಬಂಧಿಸೋದಕ್ಕೆ ಅವ್ರ ಕೈಯಲ್ಲಿ ಯಾವುದೇ ರೀತಿಯ ಒಂದು ಪುರಾವೆನೂ ಇಲ್ಲ, ಸಾಕ್ಷಿನಲ್ಲ. ಮತ್ತು ಇವರು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ಇವ್ರೇನಾದ್ರು ಇವ್ರನ್ನ ಕಮ್ಯುನಿಸ್ಟ್ ಅಂತ ಹೇಳ್ತಾರೆ, ಕಮ್ಯುನಿಸ್ಟ್ ಅಲ್ಲ. ಇವ್ರದ್ದು ಕಾಂಗ್ರೆಸ್ ಅಂತಾರೆ, ಕಾಂಗ್ರೆಸ್ ಅಲ್ಲ, ಕಾಂಗ್ಲಿಗಳಲ್ಲ, ಅವರಲ್ಲ, ಇವರಲ್ಲ, TMC ಅಲ್ಲ. ಹಿಂಗಾಗಿ ಅದ್ಯಾವುದು ನಡೀಲಿಲ್ಲ. ಇದರಿಂದ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ರು ಇವರು. ಇವ್ರನ್ನ ಯಾವ ರೀತಿ ಬಂಧಿಸೋದು? ಸರ್, ನನ್ನ ಸಿಂಪಲ್ ಪ್ರಶ್ನೆ ಅಲ್ಲ ಸರ್, ಇವರು ಲಾಟಿಗೆ ಮೊಳೆ ಹಾಕೊಂಡು ಹೊಡೆದಿದ್ರಲ್ವಾ,
ವಿದ್ಯಾರ್ಥಿಗೆ ಹಂಗೆ ಹೊಡೆದು ಈಗ ನಾನು ಕ್ಷಮಿಸಿದೀನಿ ಅಂದ್ರೆ ಏನ್ ಅರ್ಥ ಇದೆ? ಅಂದ್ರೆ ನಾನು ಹೇಳ್ತಿರೋದು ಇವೆಲ್ಲ ಮೂಲಕ ಮಾಡಕ್ ಕೊಟ್ಟಾಗ ಆಗದೆ ಇದ್ದಾಗ ಚಾರಿತ್ರ್ಯ ಹರಣಕ್ಕೆ ಮಾಡಕ್ ಹೊರಟಿದ್ದಾರೆ. ನಾನು ಗಂಭೀರವಾಗಿ ಆರೋಪ ಮಾಡ್ತೀನಿ, ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಗಳಿಂದ ಮೊದಲುಗೊಂಡು ಅವರ ಎಲ್ಲಾ ಫಾಲೋವರ್ಸ್ ಕ್ಯಾರೆಕ್ಟರ್ ಅಸೋಸಿಯೇಷನ್. ಮಹಿಳೆಯರೇ ನೀವು ತಪ್ಪು ಮಾಡ್ತಿದ್ದಾರೆ ಅಂದ್ರೆ ಏನದು? ಏನು ತಪ್ಪು ಮಾಡಿದ್ದಾರೆ? ಪ್ರಶ್ನೆ ಮಾಡುವುದು ತಪ್ಪ? ಪ್ರಜಾಪ್ರಭುತ್ವದಲ್ಲಿ ತಪ್ಪು ಮಾಡೋದು ಕಣ್ಣೆದ್ರೆ ಗೋಚರಿಸ್ತಾ ಇದೆಯಲ್ಲ. ಕಣ್ಣೆದ್ರಿಗೆ 25 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಕಣ್ಣೆದ್ರುಗಡೆಗೆ ಇವರೇ ತಾನೇ ಒಪ್ಕೊಂಡ್ಬಿಟ್ಟು ಟಾಸ್ಕ್ ಫೋರ್ಸ್ ಹಾಕಿದಾರಲ್ಲ, ಅದನ್ನು ಪ್ರಶ್ನೆ ಮಾಡಿಬಿಟ್ರೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತೀರ ಅಂತಂದರೆ ಯಾವ ಹಂತದಲ್ಲಿ ಇವ್ರು ಹೋಗ್ತಾ ಇದ್ದಾರೆ ನೋಡಿ. ಮತ್ತೆ ಮತ್ತೆ ಇವರು ಪ್ಯಾಟ್ರಿಯಾರ್ಕಿಯ, ಗಂಡಾಳ್ವಿಕೆಯ, ಪುರುಷ ಪ್ರಾಧಾನ್ಯಕ್ಕೆ ಅಂದರೆ ಏನೇನು ಸಾಧ್ಯನೋ ಎಲ್ಲವನ್ನೂ ಮಾಡಕ್ಕೆ ಕೊಡ್ತಾ ಇದ್ದಾರೆ. ಒಟ್ಟು ಇದನ್ನೇ ಡಿಲೆಜಿಟಿಮೈಸ್ ಮಾಡಿಬಿಡ್ಬೇಕು, ಇದನ್ನು ಹಾದಿ ತಪ್ಪಿಸ್ಬೇಕನ್ನುವಂಥಕ್ಕೆ ನರೇಂದ್ರ ಮೋದಿ ಅವರ ಇನ್ನೊಂದು ಮಾರ್ಕ್ ಜೂಬರ್ ಚೆನ್ನಾಗಿ ಬರೆದಿದ್ದಾರೆ. ನಿಮಗೆ ಅಷ್ಟೊಂದು ನಿಮಗೆ ಹರ್ಟ್ ಆಗಿದ್ದರೆ ಭಾಷೆ ಅಂತಂದರೆ ನೀವು ಇಂಥ ನೂರಾರು ಈ ತೀವ್ರ ಬಲಪಂಥೀಯವಾದಿಗಳಿದಾರಲ್ಲ, ತೀವ್ರ ಬಲಪಂಥೀಯವಾದ ಫೆನೆಟಿಕ್ಸ್ ಏನು ಅವನ್ನೆಲ್ಲ ಅನ್ಫಾಲೋ ಮಾಡಿ. ಮೋದಿಯವರಿಗೆ ನಿಜವಾಗ್ಲೂ ಒಂದು ಸಂಸ್ಕಾರದ ಬಗ್ಗೆ, ಸಂಸ್ಕೃತಿ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ನಮ್ಮ ಪ್ರಧಾನಿಗಳಿಗೆ, ಸರ್ ದಯವಿಟ್ಟು ಲಕ್ಷಾಂತರ ತೀವ್ರ ಬಲಪಂಥವಾದಿಗಳಿಗೆ ನೀವು ಫಾಲೋವರ್ ಆಗಿದ್ದಾರೆ ಅಂತ ಅವರೇ ಫೋಟೋ ಹಾಕೊಂತಿದ್ದಾರೆ, ಅನ್ಫ್ರೆಂಡ್ ಮಾಡಿ. ಆ ಮೂಲಕ ಒಂದು ಘನತೆಯಿಂದ ನಿಮ್ಮ ಘನತೆಯನ್ನು ವ್ಯಕ್ತಪಡಿಸಿ. ಅನ್ಫ್ರೆಂಡ್ ಅವ್ರಿಗೆಲ್ಲ ಈಸ್ ಎ ಫಾಲೋವರ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟದಾದಂಥ ಭಾಷೆಯಲ್ಲಿ ಬಳಸ್ತಾ ಇದ್ದಾರೆ. ಹೆಣ್ಮಕ್ಳನ್ನ ಇದೇ ಇದೆಯಲ್ಲ ಟ್ರಾಟ್ಸ್ ಅಂತ ನಾನು ಮಾತಾಡ್ತಿದ್ದೀವಲ್ಲ, 2020ರಲ್ಲಿ ಬುಲ್ಲಿ ಬಾಯ್ಸ್ ಆ್ಯಂಡ್ ಸುಲ್ಲಿ ಬಾಯ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಓಪನ್ ಮಾಡಿ ವಿಕೃತಿಯಿಂದ ಮುಸ್ಲಿಂ ಹೆಣ್ಮಕ್ಳನ್ನ ಹರಾಜು ಹಾಕಿದ್ರಲ್ಲಿ. ಮುಸ್ಲಿಂ ಹೆಣ್ಮಕ್ಳು ಇವರೆಲ್ಲ ಈ ಹಿಂದುತ್ವದ ಪ್ರಾಡಕ್ಟ್ಸ್, ಇವರೆಲ್ಲ ತೀವ್ರ ಬಲಪಂಥವಾದಿಗಳು. ಇವ್ರಲ್ಲ ಅನೇಕರನ್ನು ಇವ್ರನ್ನು ಅನ್ಫಾಲೋ ಮಾಡಬೇಕಲ್ವಾ. ಇಲ್ಲಿ ಅಬ್ಯೂಸ್ ಮಾಡ್ತಿರೋರು ಯಾರು, ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇವತ್ತಿಗೂ ನೀವು ನೋಡಿ, ಇನ್ಸ್ಟಾಗ್ರಾಮ್ ತಗೊಂಡು ನೋಡಿ, ಎಕ್ಸ್ ಖಾತೆ ತಗೊಂಡು ನೋಡಿ, ಹೆಣ್ಮಕ್ಳ ಫೋಟೋಗಳು ಹಾಕ್ಬಿಟ್ಟು ಅವ್ರನ್ನ ಸಿಕ್ಕಾಪಟ್ಟೆ ಅಬ್ಯೂಸ್ ಮಾಡ್ತಾ ಇದ್ದಾರೆ. 15 ವರ್ಷದ ಹೆಣ್ಣು ಮಗುವ ಕೈಯಲ್ಲಿ ಕ್ಷಮೆ ಕೇಳಿಸಿದ್ದಾರೆ. ಇದು ಎಂಥ ಅಮಾನವೀಯತೆ ಹೇಳಿ. ಆ ಹೆಣ್ಮಗು ಕ್ಷಮೆ ಕೇಳಿದೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಇದು ಇವರಿಗೇನಾದ್ರೂ ಒಂದು ಮಾನವೀಯತೆ ಇದೆಯಾ? ಇವರಲ್ಲಿ ಏನಾದ್ರು ಒಂದು ಮನುಷ್ಯತ್ವ ಇದೆಯಾ? 15 ವರ್ಷದ ಹೆಣ್ಣು ಮಗು ಕೈಯಲ್ಲಿ ಕ್ಷಮೆ ಕೇಳಿಸುವಂಥದ್ದನ್ನು ಮಾಡಿದ್ದಾರೆ ಅಂತಂದರೆ ಇವರು ಲಕ್ಷಾಂತರ ಇದಾರಲ್ಲ ಈ ಫೆನೆಟಿಕ್ಸ್ ಎಷ್ಟು ಕ್ಷಮೆ ಕೇಳಬೇಕು? ಅನುರಾಗ್ ಠಾಕೂರ್ ಕ್ಷಮೆ ಕೇಳಬೇಕೋ ಬೇಡವೋ? ಸ್ವತಃ ಮೋದಿ ಅವ್ರಿಗೆ ಕ್ಷಮೆ ಕೇಳಬೇಕೋ ಬೇಡವೋ? ಒಬ್ಬೊಬ್ಬರು ಯಾವ್ಯಾವ ಭಾಷೆಯಲ್ಲಿ ಅಂದರೆ ಇವರಿಗೀಗ ನಾನು ಮಾತಾಡಿದ್ರೆ ಅದು ಅಪ್ರೂವ್ಡ್ ಭಾಷೆ, ನೀವು ಮಾತಾಡಿದ್ರೆ ಮಾತ್ರನೇ ಅದು ವಲ್ಗರ್ ಭಾಷೆ ಅನ್ನುವಂಥ ನೆರೇಷನ್ ಕಟ್ತಾ ಇದ್ದಾರೆ. ಮತ್ತು ಇದು ಇನ್ನಷ್ಟು ವರ್ಸ್ಟ್. ಇದು ಅಬ್ಯೂಸ್ಡ್ ಆಗಿರೋದೇ ಅಪ್ರೂವ್ ಆಗುವಂಥದ್ದು, ಅದಕ್ಕೆ ಗುರುತ ಸಿಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಮಾತಾಡೋರೆಲ್ಲವ್ರನ್ನೂ ಅಬ್ಯೂಸ್ಡ್ ಅನ್ನುವಂಥ ಒಂದು ಹೊಸ ನೆರೇಷನ್ ಸೃಷ್ಟಿ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇದು ವರ್ಕ್ ಆಗೋದಿಲ್ಲ. ಆ ಕಾಲ ಹೋಯಿತು. ಆ ಕಾಲ ಇವರೇನು ನೆರೇಷನ್ ಕಟ್ಬಿಟ್ಟು ಅದನ್ನೊಂದು ರನ್ ಮಾಡ್ತಾ ಇದ್ರಲ್ಲ, ಆ ಕಾಲ ನನ್ನ ಪ್ರಕಾರ ಹೋಗಿದೆ. ಈಗ ಮೋದಿಯವರು ತಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲೋ ಪಕ್ಷದ ಮೀಟಿಂಗಲ್ಲೇ ನೀವೆಲ್ಲ ಇನ್ಸ್ಟಾಗ್ರಾಮಿಗೆ ಹೋಗಿ ಅಂತ ಹೇಳಿದ್ರಂತ ಎಲ್ಲ ಕಡೆ ಬರ್ತಾ ಇದೆ. ಅವ್ರಿಗೆ ಇನ್ಸ್ಟಾಗ್ರಾಮಿಗೆ ಬರ್ಬೋದು, ಇವನ್ನ ಥ್ರೆಟ್ ಮಾಡ್ಬೋದು, ನೆಕ್ಸ್ಟ್ ಥ್ರೆಟ್ ಮಾಡ್ತಾ ಹೋಗ್ತಾರೆ ಜನಜೀವನನ್ನು. ಬಟ್ ಅವರು ಯಾಕೆ ರಿಯಾಕ್ಟ್ ಮಾಡ್ತಾರಲ್ಲ. ಆದರೆ ಜನಜಿಗಳು ಮೋರ್ ದೆನ್ 30% ಇದ್ದಾರೆ ಈ ದೇಶ ಜನಸಂಖ್ಯೆನಲ್ಲಿ. ಸೊ ಎಲ್ರೂ ಮಾಡೋಕ್ಕಾಗಲ್ಲ, ಎಲ್ಲರೂ ಇವ್ರ ಬಲೆಗೆ ಬೀಳಲ್ಲ, ಎಲ್ಲರೂ ಮೋಸ ಹೋಗಲ್ಲ. ಒಂದಷ್ಟು ಜನಕ್ಕೆ ಏನೇನೋ ಬೇರೆ ಬೇರೆ ಕಾರಣಗಳಿಗೆ ಗೊತ್ತಿಲ್ದೆಯೋ ಅಥವಾ ಅವರ ಪೇರೆಂಟ್ಸ್ಗಳ ಕಾರಣಕ್ಕೋ ಅಥವಾ ಅವ್ರಿಗೆ ಸರಿಯಾಗಿ ಶಿಕ್ಷಣ ಸಿಗದೆ ಆ ಥರದ್ದೇನೋ ಆಗ್ಬೋದು. ಬಟ್ ನೀವು ಹೇಳ್ದಂಗೆ ಒಂದು ಇಡೀ ಜಂಜಿ ಸಮುದಾಯನೇ ದಾರಿ ತಪ್ಪಿಸೋದು ಕಷ್ಟ ಅಂತ ಅನ್ಸುತ್ತೆ. ಅಲ್ಲಿ ಜಂಜಿ ಸಮುದಾಯ ತಪ್ಪಿಸೋದಕ್ಕಿಂತ ಈಗ ನಾವು ಹೇಳ್ಬೇಕಾಗಿರೋದು ಅವರ ಪೋಷಕರಿಗೆ, ನೀವು ಮಾಡಿದ ತಪ್ಪನ್ನೇ ಈಗಲಾದ್ರೂ ತಿದ್ಕೊಳ್ಳಿ, ನೀವೇ ತಾನೇ ಗೆಲ್ಸಿದ್ದೀವ್ರನ್ನ. ಸರ್, ತಮಿಳ್ನಾಡದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ತಮಿಳ್ನಾಡಲ್ಲಿ ವಿಜಯ್ ಆ್ಯಕ್ಚುಲಿ ಅವರು ಭಾಳ ಕಡಿಮೆ ಪ್ರಚಾರ ಸಭೆಗಳು ಮಾಡಿದಾಗ ಅವರು ಯುವಕರಿಗೆ ಒಂದು ಮಾತು ಹೇಳ್ತಿದ್ರು, ಬರೀ ನೀವು ಓಟ್ ಹಾಕೋದ್ರೆ ಸಾಲದು, ನೀವು ಮನೆಗೆ ಹೋಗಿ ನಿಮ್ಮ ಪೇರೆಂಟ್ಸ್ ಕೇಳಿ ಅಂತ. ಈ ಜಂಜಿ ವಿಷಯದಲ್ಲೂ ಕೂಡ ಪೇರೆಂಟ್ಸ್ಗಳಿಗೆ ಡೆಫಿನೆಟ್ಲಿ ಅದೊಂದು ಈ ಹೋರಾಟ ಅಥವಾ ಆ ಮನೆಯ ಜಂಜಿಗಳಿದಾರಲ್ಲ ಅವರ ತಳಮಳಗಳು ಅಥವಾ ಅವರ ಆಕ್ರೋಶ ಅವೆಲ್ಲ ಇನ್ಫ್ಲೂಯೆನ್ಸ್ ಆಗಲ್ವಾ? ಅದು ನೋಡ್ಬೇಕು ನಾವು. ಆಗುತ್ತೋ ಆಗಲ್ಲ ವೇಟ್ ಮಾಡೋದಕ್ಕಿಂತ ಒಂದು ಪಬ್ಲಿಕಲ್ಲಿ ಓಪನ್ ಮನವಿ ಮಾಡ್ತಾ ಇರೋದು, ಮುಕ್ತವಾಗಿ ಕೇಳ್ತಾ ಇರೋದು. ನಿಮ್ಮ ಮಕ್ಕಳಿಗೆ ತೊಂದರೆ ಆಗಿದೆ ಅಂತ ನೋಡಬೇಡಿ. ನಿಮ್ಮ ಮಕ್ಕಳಿಗೆ ಇರುವಂತಹ ಒಂದು ಕಾಮನ್ ಸೆನ್ಸು, ಒಂದು ತಿಳುವಳಿಕೆ, ಒಂದು ದೂರದೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಖುಷಿ ಪಡ್ತಾ ಇದ್ದೀವಿ ಇಂಥ ಮಕ್ಕಳನ್ನ ನಿಮ್ಮ ಮಕ್ಕಳಾಗಿದ್ರೆ ಅಂತ ನಾವು ಖುಷಿ ಪಡ್ತಾ ಇದ್ದೀವಿ. ನೀವು ತಪ್ಪು ಮಾಡಿದಿರ ಅನ್ನೋದ್ ಬಗ್ಗೆ ನಾವ್ ಇವಾಗ ಮಾತಾಡ್ತಾ ಇಲ್ಲ. ಬಟ್ ಇಂಥ ಮಕ್ಕಳಿಗೆ ನಿಮ್ಮ ಜೊತೆಗಿದಾರಲ್ಲ, ವಿ ಆರ್ ಹ್ಯಾಪಿ ವಿತ್ ದ್ಯಾಟ್.
ನೀವು ಇನ್ಮುಂದೆ ಅವರ ಆಸೆಗಳನ್ನು ಅವ್ರು ಏನೇನೋ ಆಗ್ತಾರೆ, ಇಂಜಿನಿಯರ್ ಆಗ್ತಾರೋ, ಡಾಕ್ಟರ್ ಆಗ್ತಾರೋ, ಸೈಂಟಿಸ್ಟ್ ಆಗ್ತಾರೋ, ಟೀಚರ್ ಆಗ್ತಾರೆ, ಏನೋ ಆಗ್ತಾರೆ, ಆ ದಾರಿ ಹೋಗ್ತಾರೆ ಅವ್ರು ಕೆಲಸ ಮಾಡ್ತಾರೆ. ಬಟ್ ಅವರ ಏನೊಂದು ಪ್ರೋಗ್ರೆಸಿವ್ನೆಸ್ ಬೆಳೆಸ್ಕೊಂಡಿದಾರಲ್ಲ, ಕಾಮನ್ ಸೆನ್ಸು, ಅದು ಮತ್ತಷ್ಟು ಗಟ್ಟಿಯಾಗಕ್ಕೆ ಬಿಡಿ. ಗಟ್ಟಿ ಆಗುವಂತೆ ಅವ್ರಿಗೆ ಇವರು ಬೆಂಬಲವಾಗಿ ನಿಲ್ಬೇಕು. ಈ ಪೋಷಕರು ಇವ್ರು ಬೆಂಬಲವಾಗಿ ನಿಲ್ಲಿದ್ರೆ ಕಷ್ಟ ಇದೆ ಪಾಪ. ಏಜ್ ಗ್ರೂಪ್ನವರಿಗೆ ಅವರು ಥ್ರೆಟ್ ಆಗ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಸುಮ್ಮನೆ ಆಗ್ಬಿಡ್ತಾರೆ, ಮೌನವಾಗ್ಬಿಡ್ತಾರೆ. ನೋಡಿ, 15 ವರ್ಷದ ಮಗು ಕ್ಷಮೆ ಕೇಳೋ ಹಂತಕ್ಕೆ ಇವ್ರು ಹೋಗ್ತಾರೆ. ಇವ್ರು ಯಾವ ಹಂತಕ್ಕಾದ್ರೂ ಹೋಗ್ತಾರೆ, ಕ್ಷಮೆ ಕೇಳೋ ಹಂತಕ್ಕಾದ್ರೂ ಹೋಗ್ತಾರೆ. ಇವರೊಂದು ಉಪಕಾರ ಮಾಡ್ತಿದ್ದಾರೆ ನೋಡಿ. ಡೆಲ್ಲಿ ಪೊಲೀಸ್ ಏನು ಹೇಳ್ತು ಕೋರ್ಟಲ್ಲಿ, ಹೌದು ನಾವು ಕೇಸ್ ಹಾಕಲ್ಲ, FIR, ಇನ್ನು ಉಪಕಾರ ಮಾಡ್ತಿದ್ದಾರೆ ಅವರು. ಹಂಗಿದ್ರೆ ಇದೇ ಮೋದಿ ಅವರು ಆಕ್ಚುಲಿ ಅದು ಒನ್ ಆಫ್ ದ ಡಿಮ್ಯಾಂಡ್ ಆಫ್ CJP. ಆ ಡಿಮ್ಯಾಂಡ್ಗೆ ಒಪ್ಕೊಂಡಿರೋದೇನು ದೊಡ್ಡತನ ತೋರಿಸ್ತಿರೋದು. ಇದೇ ನರೇಂದ್ರ ಮೋದಿ ಅವರು 2012ರಲ್ಲಿ ಇಂಡಿಯನ್ ಕರಪ್ಷನ್ ಬಳಸ್ಕೊಂಡ್ಬಿಟ್ಟು ವೇದಿಕೆಯಲ್ಲಿ ಎಷ್ಟು ಸಲ ಮಾತಾಡಿಲ್ಲ. ಏನು ಪ್ರತಿಭಟನೆ ಮಾಡಬಾರ್ದಾ? ವಿಡಿಯೋಗಳು ಓಡ್ತಾ ಇದಾವಲ್ಲ, ನಾವು ಮಾತಾಡಬಾರ್ದಾ, ಪ್ರಶ್ನೆ ಮಾಡಬಾರ್ದಾ ಅಂತ ಕೇಳಿಲ್ವ ಇವರು? ಮತ್ತೆ ಪ್ರಶ್ನೆ ಮಾಡುವುದನ್ನೇ ಒಂದು ಅಪರಾಧವಾಗಿ ಮಾಡೋ ಕಾಲ ಹೋಗಿದೆ. ಇದನ್ನು ನರೇಂದ್ರ ಮೋದಿಯವರು ಅರ್ಥ ಮಾಡ್ಕೊಳ್ಬೇಕು. ಅವರ ಸಮಯ ಮುಗಿತಾ ಬಂದಿದೆ ಅನ್ನೋಂಥದ್ದನ್ನು ನಮ್ಗೆ ಗೊತ್ತಿಲ್ಲ. ಆದರೆ ಅವನೇನು ಪ್ರಶ್ನಿಸುವುದನ್ನೇ ದೇಶದ್ರೋಹ, ಸರ್ಕಾರವನ್ನು ಟೀಕಿಸುವುದೇ ದೇಶದ್ರೋಹ ಎನ್ನುವಂತೆ ನೆರೇಷನ್ ಕಟ್ಟಿದ್ರಲ್ಲ, ಅದು ಮುಗಿತಾ ಬಂದಿದೆ ಅಂತ ನಂಗೆ ಅನಿಸುತ್ತೆ. ಇನ್ನೂ ಅದನ್ನೇ ಇಟ್ಕೊಂಡ್ರೆ ಅವರು ಹಿಟ್ಟಿಂಗ್ ದ ಬುಷ್ ಅಂತಾರಲ್ಲ, ಹಿಟ್ಟಿಂಗ್ ದ ಬುಷ್ ಆಗುತ್ತೆ. ಇನ್ನಾದರೂ ಇವರು ಒಂದು ಕಡೆಗೆ ಪೋಷಕರಿಗೆ ಮಾತಾಡಿದ್ದೀವಿ, ಅವರಿಂದ ಆಯ್ಕೆಯಾದಂಥ ಇವರು ಸಹ ಸಣ್ಣ ಮಟ್ಟದ ಕನಿಷ್ಠ ಪ್ರಾಮಾಣಿಕತೆಯಿಂದ ಬದುಕುವುದನ್ನು ಕಲ್ತ್ಕೋಬೇಕು. ಇನ್ನು ಉಳಿದಿರುವಂಥ 3 ವರ್ಷನೋ 2 ವರ್ಷನೋ ಏನಿದೆ, 4 ವರ್ಷ 3 ವರ್ಷ ಏನಿದೆ, ಕನಿಷ್ಠ ಮರ್ಯಾದೆ ಇವರಿಂದ ನಿರೀಕ್ಷೆ ಇಡೋಕ್ಕೆ ಸಾಧ್ಯನೇ ಇಲ್ದಿರೋದ್ರಿಂದ ಒಂದು ಘನತೆ, ಡೆಕೋರಮ್ಮು, ಒಂದು ಘನತೆ, ಒಂದು ಗೌರವವನ್ನು ಉಳಿಸಿ ಆ ಪದಕ್ಕೆ, ಆ ಹುದ್ದೆಗೆ, ಪ್ರಧಾನಿ ಹುದ್ದೆಗೆ ಒಂದು ಘನತೆಗಳನ್ನ ತೆಗೆದಾಕ್ಬಿಟ್ರೆ ಈ ದೇಶ ಮುಂದೆ ಬರೋ ಪ್ರಧಾನಿಗಳು ಇಲ್ಲಿಂದ ಪ್ರಜೆಗಳು ಯಾವ ಥರ ನೋಡ್ತಾರೆ ಅವ್ರನ್ನ. ಈ ಪ್ರಧಾನಿ ಇಷ್ಟು ಗೇಲಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದಂಥ ಯಾರೇ ಪ್ರಧಾನಿ ಬಂದು ಕಷ್ಟ ಇದೆ ಅವರಿಗೆ. ಯಾಕಂದರೆ ಆ ಹಿಂದಿನ ಪ್ರಧಾನಿ ಸಿಕ್ಕಾಪಟ್ಟು ಗೇಲಿಗೊಳಗಾಗಿ ಹೋಗ್ಬಿಟ್ಟಿದ್ದಾರೆ, ಡಿಸ್ಕ್ರೆಡಿಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಮರಳಿ ಆ ಕ್ರೆಡಿಟ್ ತರುವಂಥ ಹುದ್ದೆ ನಿಭಾಯಿಸೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ನಿಮಗೆ ಬಿಟ್ಟಿದ್ದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ವಾರ್ತಾ ಭಾರತಿನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.